ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಎಸ್, ನಮ್ಮ ಶಿವರಾಜ್ ಕುಮಾರ್ ಸರ್ ಅವರ ಮೂವಿ ಭೈರತಿ ರಣಗಲ್, ಆ ಸಿನಿಮಾದ ಕತೆ ಏನಾಯಿತು, ಎಲ್ಲಿಗೆ ಬಂದಿದೆ, ಯಾವಾಗ ರಿಲೀಸ್ ಮಾಡ್ಬೋದು ಅನ್ನೋದನ್ನ ಒಂದು ಗೆಸ್ಟ್ ಜೊತೆ ಇವತ್ತಿನ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ತೊಂದರೆ ನಾನೇ ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಎಸ್, ನಮ್ಮ ಶಿವರಾಜ್ ಕುಮಾರ್ ಸರ್ ಅವರ ಭೈರತಿ ರಣಗಲ್ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗೋಕ್ಕೆ ತಯಾರಿ ಆಗ್ತಾ ಇದೆ ಅಂತ ಹೇಳ್ಬೋದು. ಏನಪ್ಪ ಅಂದರೆ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿ ಡಬ್ಬಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಅಂತ ನಮ್ಮ ಶಿವರಾಜ್ ಕುಮಾರ್ ಸರ್ ಅವರು ರೀಸೆಂಟ್ಲಿ ಮೀಡಿಯಾದ ಮುಂದೆ ಸಿಕ್ಕಾಗ ಹೇಳಿದರು. ಅಷ್ಟೇ ಅಲ್ಲದೆ ಅವರ ಸಿನಿಮಾ 45 ಸಿನಿಮಾ ಕೂಡ ಇನ್ನೇನು ಮುಗಿಯೋ ಸ್ಟೇಜಲ್ಲಿ ಬಂದಿದೆ ಶೂಟಿಂಗು. ಅದು ಕೂಡ ರಿಲೀಸ್ಗೆ ರೆಡಿ ಆಗುತ್ತೆ. ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಸ್ವಲ್ಪ ಶೂಟಿಂಗ್ ಬಾಕಿ ಇದೆ, ಅದು ಕೂಡ ಕಂಪ್ಲೀಟ್ ಮಾಡಿಕೊಂಡು ಈ ವರ್ಷದ ಕೊನೆ ಅಥವಾ ಮುಂದಿನ ವರ್ಷದ ಫಸ್ಟು 6 ಮಂತ್ಸ್ ಒಳಗೇ ಬರ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ಅದಲ್ಲದೆ ಉತ್ತರಾಖಂಡ ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ರೋಲ್ ಮಾಡ್ತಾ ಇದ್ದಾರೆ ನಮ್ಮ ಶಿವರಾಜ್ ಕುಮಾರ್ ಸರ್ ಅವರು ಕೂಡ ರೀಸೆಂಟ್ಲಿ ಪೋಸ್ಟ್ ಮಾಡಿ ಎಲ್ಲ ಕಡೆ ವೈರಲ್ ಮಾಡಿದರು. ಗೆಸ್ಟ್ ಅಪಿಯರೆನ್ಸ್ಗೂ ಇಷ್ಟೊಂದು ಕ್ರೇಜ್ ಇರುತ್ತೆ ಅನ್ನೋದನ್ನ ನಮ್ಮ ಶಿವರಾಜ್ ಕುಮಾರ್ ಸರ್ ಜೊತೆ ನೋಡಿ ತಿಳ್ಕೊಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಭೈರತಿ ರಣಗಲ್ ಸಿನಿಮಾದ ಬಗ್ಗೆ ಬರೋದಾದರೆ, ಈ ಸಿನಿಮಾ ಮುಫ್ತಿ ಸಿನಿಮಾದ ಈ ಸಿನಿಮಾ ಮುಫ್ತಿ ಅಲ್ಲಿ ಭೈರತಿ ರಣಗಲ್ ಆ ವ್ಯಕ್ತಿ ಹೇಗೆ ಆದ ಈ ರೇಂಜಿಗೆ ಕ್ರೂರಿಯಾಗಿ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿ ತಿಳ್ಕೊಬೋದು. ಅಂದರೆ ಭೈರತಿ ರಣಗಲ್ ಆಗಿ ಇವರು ಹೇಗೆ ಕನ್ವರ್ಟ್ ಆದರು, ಒಬ್ಬ ಲಾಯರು ಈ ರೇಂಜಿಗೆ ಟರ್ನ್ ಹೇಗಾದ ಅನ್ನೋದನ್ನ ನಾವು ಈ ಸಿನಿಮಾದಲ್ಲಿ ನೋಡಿ ತಿಳ್ಕೊಬೋದು. ಈ ಸಿನಿಮಾದ ಡಬ್ಬಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಜುಲೈ 12ನೇ ತಾರೀಕು ನಮ್ಮ ಶಿವರಾಜ್ ಕುಮಾರ್ ಸರ್ ಬರ್ತ್ಡೇ ಇದೆ. ಆ ಬರ್ತ್ಡೇಗೆ ರಿಲೀಸ್ ಡೇಟ್ ಅಥವಾ ಒಂದು ಫಸ್ಟ್ ಸಾಂಗು ಇಲ್ಲ ಟೀಸರು ಗ್ಲಿಮ್ಸು ಏನೋ ಒಂದು ಬಿಡ್ತಾರೆ. ಗ್ಲಿಮ್ಸ್ ಅಂತ ತಕ್ಷಣ ನೆನಪಾಯಿತು, ರೀಸೆಂಟ್ಲಿ ಈ ಸಿನಿಮಾದ ಮೇಕಿಂಗ್ ಗ್ಲಿಮ್ಸ್ ಕೂಡ ರಿಲೀಸ್ ಮಾಡಿದ್ರು. ಸಖತ್ತಾಗಿ ಮೂಡಿ ಬಂದಿದೆ ಗುರು. ಮೇಕಿಂಗ್ ಗ್ಲಿಮ್ಸೇ ಯಾವ ರೇಂಜಲ್ಲಿತ್ತು ಅಂದರೆ ನೋಡಿದರೆ ಸಿಕ್ಕಾಪಟ್ಟೆ ಶಾಕ್ ಆದೆ. ನಾನು ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ನಮ್ಮ ಹೇಮಂತ್ ರಾವ್ ಗೊತ್ತಲ್ವಾ ನಿಮಗೆಲ್ಲ, ಅವರು ಸಪ್ತಸಾಗರದ ಆಚೆ ಸೈಡ್ ಎ ಸೈಡ್ ಬಿ ಮಾಡಿದ್ರಲ್ಲ, ಅವರು ಈ ನಮ್ಮ ಶಿವರಾಜ್ ಕುಮಾರ್ ಸರ್ ಜೊತೆ ಒಂದು ಸಿನಿಮಾನ ಅನೌನ್ಸ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಜುಲೈ 4ನೇ ತಾರೀಕು ಜುಲೈ 4ನೇ ತಾರೀಕು ಬೆಳಗ್ಗೆ 11 ಗಂಟೆ 11 ನಿಮಿಷಕ್ಕೆ ಒಂದು ಪೋಸ್ಟ್ ಮುಖಾಂತರ ಸಿನಿಮಾದ ಟೈಟಲ್ ಏನು ಅಂತ ರಿವೀಲ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಈ ಸಿನಿಮಾ 4 ಭಾಷೆಗಳಲ್ಲಿ ಬರ್ತಾ ಇದೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಲ್ಯಾಂಗ್ವೇಜ್ಗಳಲ್ಲಿ ಬರ್ತಾ ಇದೆ. ನಾನಂತರೂ ಸಿಕ್ಕಾಪಟ್ಟೆ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ ಈ ಸಿನಿಮಾದ ಎಕ್ಸ್ಕ್ಲೂಸಿವ್ ಟೈಟಲ್ ಏನಿರ್ಬೋದು ಅಂತ ನೋಡೋದಕ್ಕೆ. ಹೇಮಂತ್ ರಾವ್ ಕೂಡ ಒಂದು ಒಳ್ಳೆ ನಿರ್ದೇಶಕರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ಒಂದು ಒಳ್ಳೆ ಸ್ಟೋರಿನ ಮಾಡಿರ್ತಾರೆ. ಅದರಲ್ಲೂ ನಮ್ಮ ಶಿವರಾಜ್ ಕುಮಾರ್ ಸರ್ ಅಂತೂ ಸಿಕ್ಕಾಪಟ್ಟೆ ಮಾಡಿರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಇದ್ದರೆ ನಾನೇ ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.